ಬಿಸಿಬೇಳೆಬಾತ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನನಗಂತೂ ಸಖತ್ ಇಷ್ಟ ಆಗುತ್ತೆ. ಬಟ್ ನಾನು ಸಂಡೇ ಮಾತ್ರ ಮಾಡೋಕ್ಕೆ ಸಾಧ್ಯ. ಬಿಕಾಸ್ ವೀಕ್ ಡೇಸಲ್ಲಿ ಮಾಡಿದ್ರೆ ಮಕ್ಳಿಗೆ ಲಂಚೆಲ್ಲ ಕೊಡೋದಕ್ಕಾಗಲ್ಲ ಅಲ್ವಾ? ಮಕ್ಕಳು ಕೂಡ ಅಷ್ಟೊಂದಾಗಿ ಬಿಸಿಬೇಳೆಬಾತನ್ನ ಲೈಕ್ ಮಾಡಲ್ಲ. ಹಾಗಾಗಿ ಸಂಡೇ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅಂತ ಹೇಳಿ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಜೊತೆಗೆ ಬೇಕಾಗಿರೋವಂಥ ತರಕಾರಿ, ಕಡಲೆ ಬೀಜ, ನನಗೆ ಸ್ವೀಟ್ ಕಾರ್ನ್ ಇಷ್ಟ ಅಂತ ಆಲ್ಮೋಸ್ಟ್ ಎಲ್ಲದಕ್ಕೂ ಆ್ಯಡ್ ಮಾಡ್ತೀನಿ. ಸ್ವೀಟ್ ಕಾರ್ನು, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾನು ತೊಗರಿಬೇಳೆ ಮತ್ತು ಮಸೂರು ಬೇಳೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿನೂ ಕೂಡ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಿ ಬೇಕಾಗಿರೋಷ್ಟು ನೀರು, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಉಪ್ಪು ನೋಡಿಕೊಂಡು ನಾವು ಒಂದು 2 ವಿಷಲ್ ಹೊಡೆಸ್ಕೊಂಡ್ಬಿಟ್ರೆ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಮೇಲೆ ಇದಕ್ಕೊಂದು ಒಳ್ಳೆ ತುಪ್ಪದ ಒಗ್ಗರಣೆ ಕೊಡಬೇಕು. ಆವಾಗಲೇ ತುಂಬ ಚೆನ್ನಾಗಾಗುವಂಥದ್ದು. ಇವಾಗ ಒಂದು ಪ್ಯಾನ್ಗೆ ತುಪ್ಪ, ಸಾಸಿವೆ ಜೊತೆಗೆ ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಇಂಗು ಹಾಕ್ಬಿಟ್ಟು ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರೋಂತಹ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ನನ್ನ ಮಕ್ಕಳು ಅಷ್ಟಾಗಿ ಇಷ್ಟಪಡಲ್ಲ. ಹಾಗಾಗಿ ಅವರಿಗೆ ಸಪ್ರೇಟಾಗಿಯೇ ಟಿಫನ್ ಮಾಡಿಕೊಡ್ಬೇಕಾಯಿತು. ಅವರಿಗೆ ಅಂತ ಹೇಳಿಬಿಟ್ಟು ನಾನು ಚಪಾತಿ ಕೂಡ ಮಾಡಿಕೊಟ್ಟಿದ್ದೆ. ಇದ್ರ ಜೊತೆಗೆ ಎಗ್ ಕರಿ ಕೂಡ ಮಾಡಿದ್ದೆ. ಸಂಡೇ ಅಂದಮೇಲೆ ಅವ್ರು ಇಷ್ಟಪಡೋವಂಥದ್ದನ್ನ ಮಾಡಿಕೊಡ್ಬೇಕಲ್ವಾ? ಹಾಗಾಗಿ ಇವತ್ತಿಗೆ ಲಾಗ್ ಮುಗಿದಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.